ಅದು ಪ್ರಾಮಾಣಿಕ ಕೊಡೋದಿಲ್ಲ ಅಂತ, ಯೋಗ್ಯರಿಗೆ ಕೊಡೋದಿಲ್ಲ ಅಂತ, ಜನಸರೊಳಗೆ ಸೇವೆ ಮಾಡೋರಿಗೆ ಕೊಡೋದಿಲ್ಲ ಅಂತ. ಯಾರು ಗೆದ್ಕೊಂಡ್ಬರ್ತಾವೆ, ಯಾರು ಗೆದ್ಕೊಂಡ್ಬರ್ತಾರೆ ಇಲ್ಲೇ ದುಡ್ಡಿದ್ದವ್ರು ಗೆದ್ಕೊಂಡ್ಬರ್ತಾರೆ. ಹೌದು. ಹೀಗಾಗಿ ನಾವು ಕೇವಲ ಬೆಳಗಾವಿ ಜಿಲ್ಲೆ ಅಷ್ಟೇ ಹೇಳೋದಿಲ್ಲ, ಇಡೀ ರಾಜ್ಯದ ನಮ್ಮಲ್ಲಿ ಹೆಚ್ಚಾಗಿಬಿಟ್ಟದ. ಅಲ್ಲಲ್ಲ ಸರ್, ರಾಷ್ಟ್ರೀಯ ಪಕ್ಷಗಳು ಕೈ ಕೊಟ್ರೆ ಈ ಕುಟುಂಬಗಳಿಗೆ ನಿಜಕ್ಕೂ ಆರಿಸಿ ಬರ್ತಾರ. ಈಶ್ವರಪ್ಪನವ್ರದ್ದು ಇದನ್ನು ಮಾಡಿದ್ರು, ಏನಂತೀರ ನೀವು, ಪಕ್ಷೇತರರಾಗಿ ನಿಂತ್ಕೊಂಡ್ರು, ಬಿಜೆಪಿಯಿಂದ ತೊರೆದು ಆದ ಸೋತರು ಅಲ್ವಾ ಸರ್? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಷ್ಟ್ರೀಯ ಪಕ್ಷಗಳದ್ದು ಇಲ್ಲಿ ಅಷ್ಟೊಂದು ಹೀನಾಯವಾಗೈತಾ ರಾಷ್ಟ್ರೀಯ ಪಕ್ಷಗಳದ್ದು ಸ್ಥಿತಿ ಇಲ್ಲಿ? ನೋಡ್ರಿ, ಅಲ್ಲಿ ನೀವು ಈಶ್ವರಪ್ಪಂದ ಇದು ಮಾಡಿದ್ರಿ, ಅಲ್ಲಿ 2 ಕುಟುಂಬಗಳಿದ್ದವು, ಅಲ್ಲಿ ಬೆಳೆದಿದ್ದು. ಒಂದು ಕುಮಾರ್ ಬಂಗಾರಪ್ಪ, ಇಟ್ ಮೀನ್ಸ್ ಬಂಗಾರಪ್ಪ ಕುಟುಂಬ, ಇನ್ನೊಂದು ಯಡಿಯೂರಪ್ಪ ಕುಟುಂಬ ಅದಾವ. ಅವರು ಈಶ್ವರಪ್ಪವ್ರಿಗಿಂತ ಭಾಳ ಎತ್ತರಕ್ಕೆ ಬೆಳೆದಿಟ್ಬಿಟ್ಟಿದ್ದಾರೆ ಕೌಟುಂಬಿಕವಾಗಿ. ಅವ್ರು 2ರೊಳಗೆ ಬರ್ಬೇಕು, ಯಾರು ಬಂದು ಇಂಥ ಪರಿಸ್ಥಿತಿ. ಆದ್ರೂ ಕೂಡ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಸರ್, ಅಲ್ಲ ಬೇರೆ ಜಿಲ್ಲೆಗಳಿಗೆ ಕಂಪ್ಯಾರಿಸನ್ ಮಾಡಿದಾಗ ಅಲ್ಲಿ ಪಕ್ಷಗಳು ಪ್ರಾಬಲ್ಯವನ್ನು ಹೊಂದಿವೆ. ಪಕ್ಷದಿಂದ ಬಿಫಾರ್ಮ್ಗಳು ಸಿಗ್ತವೆ. ಪಂಚಾಯತಿ ಎಲೆಕ್ಷನ್ಸ್ ಆಗಲಿ, ಇಲ್ಲಪ್ಪ ಅಂತಂತಂದರೆ ಯಾವುದೇ ರೀತಿ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ಗಳಾಗಲಿ, ಏನೇ ಆಗಲಿ, ಅಲ್ಲಿ ಪಕ್ಷಗಳಿಂದ ಬಿಫಾರ್ಮ್ಗಳು ಸಿಗುತ್ತೆ. ಬಟ್ ಇಲ್ಲಿಯ ಏನಂತೀರ ನೀವು, ಬೆಳಗಾವಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಿಗೆ ಬಂದಂಥ ಸಮಸ್ಯೆ ಏನಪ್ಪ ಅಂತಂದರೆ, ಇಲ್ಲಿ ಬಿಫಾರ್ಮ್ಗಳು ಯಾರು ಬೆನ್ನತ್ತಲ್ಲ. ನನಗೆ ಕಾಂಗ್ರೆಸ್ ಪಕ್ಷದ ಬಿಫಾರ್ಮ್ ಬೇಕು, JDS ಬೇಕು, ಇಲ್ಲಪ್ಪ ಅಂತಂದರೆ BJP ಬೇಕು ಅಂತ ಯಾರೂ ಕೇಳಲ್ಲ. ಪಕ್ಷೇತರರಾಗಿ ನಿಲ್ತಾರೆ. ಯಾರು ಗೆಲ್ತಾರೋ ಮತ್ತೆ ಅಲ್ಲಿ ಇರ್ತಕ್ಕಂಥ ಶಾಸಕ ಕಡೆ ಓಡೋಗ್ಬಿಡ್ತಾರೆ. ಅದೇ ಹೇಳಿದ್ದಲ್ಲಿ ನಿಮಗೆ ಇದೀಗ ಜಸ್ಟ್ ಇದು ಈಗ ಮೊದಲು ಬೆಳಗಾವಿ ಜಿಲ್ಲೆ ಅಂತ ಈಗ ಜೋರಲ್ಲ. ಈಗ ಇನ್ನೊಂದು ಮಾತು ನಿಮಗೆ ಭಾಳ ಗಮನಾರ್ಹದ್ದು ಏನಪ್ಪ ಅಂತಂದ್ರೆ, ಇದು ಬೇರೆ ಜಿಲ್ಲೆಗಳಿಗೂ ಸಹ ಜಾಬ್ ಶುರು ಆಗಿಬಿಟ್ಟದೆ. ಬರೀ ಇಲ್ಲಷ್ಟೇ ಉಳಿದಿಲ್ಲ. ಯಾಕಂದ್ರೆ ಯಾರ್ಯಾರು ಇವತ್ತು ಗೆದ್ದು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅಲ್ಲೆಲ್ಲ ತಮ್ಮ ಕಮಾಂಡ್ ಮಾಡ್ಕೊಂಡಿದ್ದಾರೆ ಅವರು. ಅದರಲ್ಲೂ ತಾಲೂಕಾ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ಪಂಚಾಯತ್ ಮಟ್ಟದ್ದು ಇವುಗಳನ್ನೆಲ್ಲನೂ ಇವತ್ತು ಅಲ್ಲಲ್ಲಿ ಶಾಸಕರು ತಮ್ಮ ಕಬಂದ ಬಗ್ಗೆ ತೊಗೊಂಡಾರ. ಬೆಳಗಾವಿ ಅಂತ ಏನು ಕೇಳುವಾಗಿಲ್ಲ, ಅವ್ರು ಮಾತಾಡಿ ಹಂಗದ. ಈಗ ನೋಡ್ರಿ, ಎಲ್ಲ ಗೋಕಾಕ್ ಭಾಗ ಆಯ್ತು, ಆಚೆ ಕಡೆ ಬೈಲಹೊಂಗಲ ಭಾಗ ಆಯ್ತು, ಅಲ್ಲಿ ಹುಕ್ಕೇರಿಗೆ ಹೋದ್ರೆ ಹುಕ್ಕೇರಿ ಮತ್ತು ಯಮಕನಮರಡಿ ಆಯಿತು. ಅದು ನೀವು ರಾಯಬಾಗ್ ಹೋದ್ರಪ್ಪ ಅಂದ್ರೆ ರಾಯಬಾಗ್ ಅಲ್ಲೇ ಅವ್ರದ್ದು ಒಂದಿಷ್ಟು ಅದ. ಆದ್ರೆ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ, ರಾಯಬಾಗ್ ಮತ್ತು ಇನ್ನೊಂದು ಕುರ್ಚಿಯಲ್ಲೇ ಅಲ್ಲಿ ಒಂದಿಷ್ಟು ರಿಸರ್ವೇಷನ್ ಇರೋದ್ರಿಂದ ಸ್ವಲ್ಪ ಈ ನಮ್ಮ ಯಾರು VL ಪಾಟೀಲ್ ಕುಟುಂಬದ ಡಾಮಿನೆನ್ಸ್ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿದೆ. ಇಲ್ಲಪ್ಪ ಅಂದ್ರೆ ಒಂದು ವೇಳೆ ಅಲ್ಲಿ SC ಆಗದೆ ಹೋಗಿದ್ರೆ ಇವತ್ತು ಡಾಮಿನೆನ್ಸ್ ಅವ್ರದ್ದೇ ಇರ್ತಿತ್ತು. ಹೌದು, ಅದು ದೇವರಾಜ್ ಅರಸರು ಅದನ್ನು ಮಾಡುವ ಏನೋ ಒಳ್ಳೆ ಕೆಲಸ ಮಾಡಿದ್ರು. ಈಗ ಏನಾಗಿದೆಪ್ಪ ಅಂತ ಅಲ್ಲೇ ಸತಿ ಐವಳಿಯವ್ರು ತಮ್ಮ ಮಕ್ಕಳನ್ನ ತಮ್ಮವ್ರ ತವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಅವ್ರು ತಮ್ಮ ಮಕ್ಕಳು ಇದು ಏನು ರೋಗ ಆಗಿದೆ ಇದೊಂದು. ಈಗ ಅದೇ ಕಾಲಕ್ಕೆ ಈಗ ನಮ್ಮ ಲಕ್ಷ್ಮಣ ಸವದಿ ಅವ್ರದ್ದು ತಮ್ಮ ಮಗನ ಬೆಳೆಸ್ತಾ ಇದ್ದಾರೆ ಚಿದಾನಂದನ. ಹೌದು, ಅಲ್ಲಲ್ಲಿ ಅವ್ರು ಅದು ನಾವು ಹೇಗೆ ಮಾತನ್ನ ಒಂದು ಪುಟ್ಟ